ನಮಸ್ತೆ ಸ್ನೇಹಿತರೆ. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಇವರ ಜೀವನ ಚರಿತ್ರೆಯನ್ನು ನೋಡೋಣ ಬನ್ನಿ. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆ ಆಗಿದ್ದೇಗೆ, ಅವರ ಪ್ರೀತಿ ಬೆಳೆದದ್ದು ಹೇಗೆ, ಅವರ ಮದುವೆಗೆ ಮನೆಯವರ ಒಪ್ಪಿಗೆ ಇತ್ತ, ಈ ಒಂದು ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ಈ ವಿಡಿಯೋನ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವಿಜಯಲಕ್ಷ್ಮಿ ದರ್ಶನ್ ಇವರು ಮೂಲತಃ ಬೆಂಗಳೂರಿನವರಾಗಿದ್ದು, ಇವರು ನವೆಂಬರ್ 11ರಂದು ಜನಿಸಿದರು. ಇವರು ಬಿಟೆಕ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದು, ಓದಿನ ಜೊತೆಗೆ ಚಂದನ ವಾಹಿನಿಯಲ್ಲಿ ಆಂಕರಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ಒಂದು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಸ್ನೇಹಿತರು ಇವರಿಬ್ಬರ ಪರಿಚಯವನ್ನು ಕೂಡ ಮಾಡಿಕೊಡ್ತಾರೆ. ಇವರಿಬ್ಬರ ನಡುವೆ ಪ್ರೀತಿ ಅಂದೇ ಮೂಡಿರುತ್ತದೆ. ಇಬ್ಬರು ಒಂದೇ ಜಾತಿ ಸಮುದಾಯದವರಾಗಿದ್ದರಿಂದ ಇಬ್ಬರ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಧರ್ಮಸ್ಥಳದಲ್ಲಿ 2005ರಲ್ಲಿ ಇಬ್ಬರು ಕೂಡ ಮದುವೆಯಾಗ್ತಾರೆ. ನಂತರ ಇವರು ಮದುವೆಯಾದ ಮೇಲೆ ಬಂದಂತಹ ಎಷ್ಟೋ ಒಂದು ಕೆಲಸಗಳನ್ನು ಕೂಡ ವಿಜಯಲಕ್ಷ್ಮಿಯವರು ನಿರಾಕರಿಸ್ತಾರೆ. 2008ರಲ್ಲಿ ವಿನೀಶ್ ಎಂಬ ಒಬ್ಬ ಪುಟ್ಟ ಮಗುವಿಗೆ ಇವರು ಜನ್ಮವನ್ನು ನೀಡ್ತಾರೆ. ಅದಾದ ನಂತರ ಪೊರ್ಕಿ ಸಿನಿಮಾದ ಶೂಟಿಂಗಾಗಿ ಬೇರೆ ದೇಶಕ್ಕೆ ಹೋದಾಗ ದರ್ಶನ್ ಅವರು ಅಲ್ಲಿ ಡ್ಯಾನ್ಸ್ ಮಾಡುವ ಮುಖಾಂತರ ಅಥವಾ ನಟ ನಟಿಯರೊಂದಿಗೆ ಇರುವಂತಹದ್ದನ್ನು ನೋಡಿ ವಿಜಯಲಕ್ಷ್ಮಿಯವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದಾದ ನಂತರ ದರ್ಶನ್ ಅವರು ಈ ಒಂದು ಯಾವುದೇ ಒಂದು ಕೆಲಸಗಳಲ್ಲೂ ಕೂಡ ನೀನು ಮಧ್ಯದಲ್ಲಿ ಬರಬಾರ್ದು ಅಂತ ಹೇಳಿ ಅಲ್ಲಿಯೇ ಗಲಾಟೆಯನ್ನು ಮಾಡಿರ್ತಾರೆ. ಅಲ್ಲಿಂದನೇ ಅವರ ಜೀವನದಲ್ಲಿ ವೈಮನಸ್ಸು ಮೂಡ್ತಾ ಇರುತ್ತೆ. ನಂತರ 2011ರಲ್ಲಿ ಕಾರಿನಲ್ಲಿ ತೆರಳುವಾಗ ದರ್ಶನ್ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ವಿಜಯಲಕ್ಷ್ಮಿಯವರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ. ಅದಾದ ನಂತರ ದೊಡ್ಡ ಒಂದು ಸುದ್ದಿಯಾಗಿರುತ್ತೆ. 28 ದಿನಗಳ ಕಾಲ ದರ್ಶನ್ ಅವರು ಜೈಲಿನಲ್ಲಿದ್ದು, ಒಂದು ಕುಟುಂಬದವರ ಒತ್ತಾಯದ ಮೇರೆಗೆ, ಸಲಹೆಯ ಮೇರೆಗೆ ದರ್ಶನ್ ಮೇಲಿನ ಕೇಸನ್ನು ವಿಜಯಲಕ್ಷ್ಮಿಯವರು ವಾಪಸ್ ತೆಗೆದುಕೊಂಡಿರ್ತಾರೆ. ನಂತರ ಇವರು ಸುದ್ದಿಗೋಷ್ಠಿಯನ್ನು ನೀಡಿ ಎಲ್ಲ ಒಂದು ದಾಂಪತ್ಯದಲ್ಲಿ ಸಂಸಾರದಲ್ಲಿ ಇದ್ದಂತಹ ಒಂದು ಕೆಟ್ಟ ಪರಿಸ್ಥಿತಿ ನಮಗೂ ಕೂಡ ಬಂದಿತ್ತು, ಇನ್ನು ಮುಂದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಎಲ್ಲ ಒಂದು ಪ್ರಸಾರ ಟಿವಿ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ನೀಡ್ತಾರೆ. ಅದಾದ ನಂತರ ಇವರ ಜೀವನದಲ್ಲಿ ವೈಮನಸ್ಸು ಹಾಗೆ ಮುಂದುವರಿಯುತ್ತಾ ಹೋಗ್ತಾ ಇರುತ್ತೆ. 2015ರಲ್ಲಿ ಇವರು ಪವಿತ್ರ ಗೌಡ ಅವರ ಜೊತೆಗೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋದು ವಿಜಯಲಕ್ಷ್ಮಿ ಅವರಿಗೆ ಗೊತ್ತಾಗುತ್ತೆ. ಇದಾದ ನಂತರ ಮಗ ವಿನೀಶ್ ಜೊತೆಗೆ ಇವರು ಹೊಸಕೆರೆಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲೂ ಕೂಡ ನಟ ದರ್ಶನ್ ಅವರು ಅವರ ಮೇಲೆ ತುಂಬ ಬೇಸರವನ್ನು ಉಂಟು ಮಾಡಿರ್ತಾರೆ, ದರ್ಪವನ್ನು ತೋರಿಸಿರ್ತಾರೆ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಇವರು ಕಂಪ್ಲೇಂಟ್ ಕೊಟ್ಟಾಗ ದರ್ಶನ್ ಅವರು ನಮ್ಮ ಸಂಬಂಧದಲ್ಲಿ ನಮ್ಮ ಒಂದು ಯಾವುದೇ ದಾಂಪತ್ಯದಲ್ಲಿ ತೊಂದರೆ ಉಂಟಾದರೂ ಕೂಡ ಮನೆಯಲ್ಲಿ ಹಿರಿಯರೊಂದಿಗೆ ನಾವು ಮಾತಾಡ್ತೀವಿ, ಇದರಿಂದ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ ಅಂತ ಹೇಳಿ ಪೊಲೀಸರೊಂದಿಗೆ ಸಮಜಾಯಿಷಿಯನ್ನು ನೀಡಿ ಅಲ್ಲಿಂದ ಹೊರಗಡೆ ಬಂದಿರ್ತಾರೆ. ಅದಾದ ನಂತರ ಇವರು ತಮ್ಮ ಪಾಡಿಗೆ ತಾವಿದ್ದದ್ದು ಗೊತ್ತಾಗ್ತಾ ಇರುತ್ತೆ. ಅದಾದ ನಂತರ ಇವರಿಗೆ ಪವಿತ್ರ ಗೌಡ ಅವರೊಂದಿಗೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕೂಡ ಬೇಸರವನ್ನು ಉಂಟು ಮಾಡಿರ್ತಾರೆ. ಅಪಾರ್ಟ್ಮೆಂಟಲ್ಲಿ ಜಗಳ ಮಾಡೋದಕ್ಕೆ ಬಂದಾಗ ಇದನ್ನು ಕೂಡ ಇವರು ಪೊಲೀಸವರಿಗೆ ತಿಳಿಸಿರ್ತಾರೆ. ನಾನು ನನ್ನ ಮಗನನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ಅಂತ ಹೇಳಿ ದರ್ಶನ್ ಅವರು ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಅದಾದ ನಂತರ 2022-23ರಲ್ಲಿ ನಟಿ ಪವಿತ್ರ ಗೌಡ ಅವರವರು ದರ್ಶನ್ನ ಜೊತೆಗಿನ ಸಂಬಂಧಕ್ಕೆ 10 ವರ್ಷಗಳಾಗಿದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟೊಂದನ್ನು ಮಾಡಿರ್ತಾರೆ. ಇದಕ್ಕೆ ಕೋಪಗೊಂಡಿರುವಂತಹ ವಿಜಯಲಕ್ಷ್ಮಿ ಅವರು ಕೂಡ ಅಲ್ಲಿ ಕೋರ್ಟಲ್ಲಿ ಸ್ಟೇನ ತಗೋತಾರೆ. ನನ್ನ ಗಂಡನ ಹೆಸರನ್ನು ಯಾರೂ ಬಳಸೋ ಹಾಗಿಲ್ಲ, ಆ ಫೋಟೋಗಳನ್ನ ಹಾಕೋ ಹಾಗಿಲ್ಲ ಅಂತ ಹೇಳಿ ಹಾಗೆ ಅವರು ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ನ ರೈಸ್ ಮಾಡ್ತಾರೆ. ನಂತರ ಒಂದು ಕೋಡ್ ವಾರ್ ಇಬ್ಬರ ಮಧ್ಯೆ ಕೂಡ ನಡೀತಾ ಇರುತ್ತೆ. ವಿಜಯಲಕ್ಷ್ಮಿ ಅವರು ಧರಿಸಿರುವಂತಹ ಸೀರೆ ಆಗಲಿ, ಒಡವೆಗಳಾಗಲಿ, ಕಾರಾಗಲಿ, ತಮ್ಮ ಹತ್ರ ಏನಿದೆಯೋ ಅದೆಲ್ಲದನ್ನು ಕೂಡ ಅವರು ಯಾವುದೇ ಫೋಟೋದಲ್ಲಿ ತೋರಿಸಿದ್ರು ಕೂಡ ಅದಕ್ಕೆ ಟಕ್ಕರ್ ಕೊಡೋ ಥರ ಪವಿತ್ರ ಗೌಡ ಅವರು ಕೂಡ ರಿಯಾಕ್ಟನ್ನು ಮಾಡ್ತಾ ಇದ್ರು. ಇದು ಹೀಗೆ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರಿಗೆ ದರ್ಶನ್ ಅವರನ್ನ ಬಿಟ್ಟು ಹೋದರೆ ಅನ್ನೋ ಭಯದಿಂದ ಅವರು ಕೂಡ ಇರ್ತಾರೆ. ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಬೇರೆ ದೇಶಕ್ಕೆ ಪ್ರವಾಸ ಹೋಗುವಂಥ ಸಂದರ್ಭ ಬಂದಾಗ ಪವಿತ್ರ ಗೌಡ ಅವರು ಅವ್ರ ಜೊತೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಯಾವುದೋ ಹಿಂದೆ ನಡೆದಿರುವಂತಹ ಘಟನೆಗಳನ್ನ ದರ್ಶನ್ ಅವರ ಮುಂದೆ ಇಡ್ತಾರೆ. ಅದೇ ಈ ರೇಣುಕಾ ಸ್ವಾಮಿ ಘಟನೆ. ಅವ್ರು ಮಾಡಿರುವಂತಹ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ದರ್ಶನ್ ಅವರಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಅವರ ಗ್ರಹಚಾರ ಕೆಟ್ಟ ಕಾರಣ, ವಿಧಿ ಲಿಖಿತದ ಕಾರಣ ಇವರು ಈ ಒಂದು ಅಪಾಯದಲ್ಲಿ ಬಂದು ಸಿಲ್ಕೊಂಡಿದ್ದಾರೆ. ಈಗಲೂ ಕೂಡ ಈ ಅಪಾಯದಿಂದ ಇವರು ಮೇಲ್ಬರೋದಕ್ಕೆ
ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ, ನಟ ದರ್ಶನ್ ಜೊತೆಗಿನ ಇನ್ನೂ ಅನೇಕರು ಜೈಲು ಸೇರಿದ್ದು, ಪತ್ನಿ ವಿಜಯಲಕ್ಷ್ಮಿಯವರು ಮಾತ್ರ ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಕೂಡ ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ಬೇಲ್ನ ಮುಖಾಂತರ 2025ರಲ್ಲಿ ಹೊರಗಡೆ ಕರ್ಕೊಂಡು ಬಂದಿದ್ರು. 1 ವರ್ಷ ಕಳೆದ್ರೂ ಕೂಡ ಕೇಸ್ ಇನ್ನೂ ಮುಗ್ದಿಲ್ಲ. ಪವಿತ್ರ ಗೌಡ ಇವರು ಮೂಲತಃ ಬೆಂಗಳೂರಿನವರಾಗಿದ್ದರೂ ಕೂಡ ಮದುವೆಯಾಗಿ ಒಂದು ಹೆಣ್ಣು ಮಗು ಇದೆ. ಇವರು ನಟ ದರ್ಶನ್ನೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈ ಕಡೆ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡುವ ಉದ್ದೇಶದಿಂದಾಗಿ ತಾವೇ ಎಂಟರ್ಪ್ರಿನಿಯರ್ ಆಗಿ ಜೀವನ ಮುಂದುವರಿಸಲು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ತನ್ನ ಗಂಡ ದರ್ಶನಿಗಾಗಿರುವಂತಹ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರ ಕೈ ಬಿಡದೆ ಅವರ ಜೊತೆಯಾಗಿ ನಿಂತು ಅವರ ಎಲ್ಲ ಕಷ್ಟಗಳಲ್ಲೂ ಕೂಡ ಜೊತೆಯಾಗಿ ನಿಂತು ಜೈಲಿನಿಂದ ಹೊರತರಲು ತುಂಬ ಸಾಹಸ ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸಾಲೋದಿಲ್ಲ. ದರ್ಶನ್ ಅವರು ಎಷ್ಟೋ ಸಲ ಅವರಿಗೆ ಮಾಡಿರುವಂತಹ ಅನ್ಯಾಯ ಆಗಿರ್ಬೋದು, ಮೋಸ ಆಗಿರ್ಬೋದು, ನೋವಾಗಿರ್ಬೋದು, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಹೆಣ್ಮಕ್ಳಾಗಿದ್ದರೆ ಇಷ್ಟು ಜೀವನ ಸಾಕು ಅಂತ ಹೇಳಿ ಬೇರೆ ಹೋಗ್ತಾ ಇದ್ರು. ಆದರೆ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಅವರ ಜೊತೆಗೆ ಎಲ್ಲ ಕಷ್ಟ ಸುಖಗಳಲ್ಲೂ ಜೊತೆಯಾಗಿ ನಿಂತಿದ್ದಾರೆ. ಇವರ ಈ ಮೂವರ ಕುಟುಂಬ ಅಂದರೆ ನಟ ದರ್ಶನ್, ವಿಜಯಲಕ್ಷ್ಮಿ, ವಿನೀಶ್ ಅವರ ಕುಟುಂಬ, ಅವರ ಒಂದು ಸಂಸಾರ ಆದಷ್ಟು ಬೇಗ ಸುಖಮಯವಾಗಿ ಮುಂದುವರಿಯಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.